ನೋಡಿದ್ರು ಇಷ್ಟೊತ್ತು ಕೆಲವು ವಿಡಿಯೋ ತೆಗೆದೆ. ಇಷ್ಟೊತ್ತಿಗೆ ತುಂಬ ಒಂದು ಹಾಫ್ ಆನ್ ಅವರಿಂದ ಸಿನಿಮ್ಯಾಟಿಕ್ ಆಗಿ ವಿಡಿಯೋ ಎಲ್ಲ ತೆಗೆದಿದ್ದೆ. ಏನಾಯ್ತಂದರೆ ಅದು ಎಲ್ಲ ಈಸ್ಕೊಂಡ್ಬಿಟ್ರು. ನೋಡಿ ಅಲ್ಲಿ ಮುಂದೆ ಹೋಗಿ ವಿಡಿಯೋ ಎಲ್ಲ ತೆಗೆದಿದ್ದೆ. ಅಲ್ಲಿ ತೆಗ್ದಿರೋ ವಿಡಿಯೋ ಎಲ್ಲ ಈಸ್ಕೊಂಡು ಇವಾಗ ತಾನೇ ನಂದು ಎಲ್ಲ ಡಿಲೀಟ್ ಮಾಡಿ ವಾರ್ನಿಂಗ್ ಮಾಡಿ ಕೊಟ್ಟಿದ್ದಾರೆ ಫೋನ್ನ ಆಚೆ. ಇಲ್ಲ ಅಂದರೆ ಫೋನ್ನ ಲಾಕ್ ಮಾಡ್ತಾಯಿದ್ರು. ರಿಕ್ವೆಸ್ಟ್ ಮಾಡಿದ್ದಕ್ಕೆ ಡಿಲೀಟ್ ಮಾಡಿ ಕೊಟ್ಟರು. ಇಲ್ಲೆಲ್ಲ ಆಚೆ ಏನಾದರೂ ಬೇಕಾದರೂ ತೊಗೊಳ್ಳಿ, ಪರ್ಮಿಷನ್ ಇದೆ. ಬಟ್ ನಾನೇನು ಮಾಡಿದ್ದೆ, ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಟ್ಟಿದ್ದೆ. ನಾನು ಆ ವೈಟ್ ಲೈನ್ ಇದೆಯಲ್ಲ ಅದ್ರ ಆ ಕಡೆ ಹೋಗ್ಬಿಟ್ಟಿದ್ದೆ. ಅದ್ರ ಒಳಗಡೆ ಎಲ್ಲ ಮಸ್ತಾಗಿ ಎಂಟ್ರಿ ಆಗೋದೆಲ್ಲ ತೆಗ್ದಿದ್ದೀನಿ. ಎಲ್ಲ ಹೋಯ್ತು. ದೇವರಿಗೆ ಇಷ್ಟ ಇಲ್ವೇನೋ ನಾನು ವಿಡಿಯೋ ಮಾಡೋದು. ನೋಡ್ಕೊರೋ ಜನಗಳು 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 ತಿರುಮಲ ನಂದೀಶ್ವರ ಬಾರಾಬರಿಗೆ ಎಲ್ಲರೂ ಎಂಟ್ರಿ ಆಗ್ತವ್ರೆ. ಕೆಲವರು ಎಕ್ಸಿಟ್ ಆಗ್ತವ್ರೆ, ಜನಗಳು ಬರ್ತವ್ರೆ, ಜನಗಳು ಹೋಗ್ತವ್ರೆ. ಸೊ ಇವಾಗ ನಾನು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಬಿಟ್ಟು ಆಚೆ ಬಂದೆ. ಇವಾಗಿನ 8 ಗಂಟೆನೂ ಆಗಿಲ್ಲ. ಈ 8 ಗಂಟೆಗೆ ಇನ್ನೂ ಒಂದು 10 ನಿಮಿಷ ಇದೆ. ಸೊ ಅದರಿಂದ ಇವಾಗ ಹಿಂಗೆ ಒಂದು ವಾಕಿಂಗ್ ಮಾಡಿಕೊಂಡು ಸ್ವಲ್ಪ ಅವರೆಲ್ಲ ರೆಡಿ ಆಗ್ತವ್ರೆ. ಅವರೆಲ್ಲ ಸ್ನಾನ ಮಾಡ್ಕೊಂಡು ಬರೋಷ್ಟರ 1 ಅವರ್ ಆಗುತ್ತೆ. ಅಲ್ಲಿ ಹೋಗಿ 1-2-3 ಟೈಮ್ ಲ್ಯಾಪ್ಸ್ ತೆಗೆಯೋಣ ಅಂತ ಬಂದೆ. ಎಷ್ಟು ದಿನ ಆಗಿತ್ತು ಟೈಮ್ ಲ್ಯಾಪ್ಸ್ ತೆಗಿಯೋಕ್ಕೆ. ಟ್ರೈಪಾಡ್ ತಂದಿದ್ರೆ ಚೆನ್ನಾಗಿತ್ತು. ಏನಾದರೂ ಐಡಿಯಾ ಮಾಡಬೇಕು ಅಲ್ಲಿ ಹೋಗ್ಬಿಟ್ಟು. ನೋಡಿದ್ರು ಇಷ್ಟೊತ್ತು ಕೆಲವು ವಿಡಿಯೋ ತೆಗೆದೆ. ಇಷ್ಟೊತ್ತಿಗೆ ತುಂಬ ಒಂದು ಹಾಫ್ ಆನ್ ಅವರಿಂದ ಸಿನಿಮ್ಯಾಟಿಕ್ ಆಗಿ ವಿಡಿಯೋ ಎಲ್ಲ ತೆಗೆದಿದ್ದೆ. ಏನಾಯ್ತಂದರೆ ಅದು ಎಲ್ಲ ಈಸ್ಕೊಂಡ್ಬಿಟ್ರು.
ನೋಡಿ ಅಲ್ಲಿ ಮುಂದೆ ಹೋಗಿ ವಿಡಿಯೋ ಎಲ್ಲ ತೆಗ್ದಿದ್ದೆ. ಅಲ್ಲಿ ತೆಗ್ದಿರೋ ವಿಡಿಯೋ ಎಲ್ಲ ಈಸ್ಕೊಂಡು ಇವಾಗ ತಾನೇ ನಂದು ಎಲ್ಲ ಡಿಲೀಟ್ ಮಾಡಿ ವಾರ್ನಿಂಗ್ ಮಾಡಿ ಕೊಟ್ಟಿದ್ದಾರೆ ಫೋನ್ನ ಆಚೆ. ಇಲ್ಲ ಅಂದರೆ ಫೋನ್ನ ಲಾಕ್ ಮಾಡ್ತಾಯಿದ್ರು. ರಿಕ್ವೆಸ್ಟ್ ಮಾಡಿದ್ದಕ್ಕೆ ಡಿಲೀಟ್ ಮಾಡಿ ಕೊಟ್ಟರು. ಇಲ್ಲೆಲ್ಲ ಆಚೆ ಏನಾದರೂ ಬೇಕಾದರೂ ತೊಗೊಳ್ಳಿ, ಪರ್ಮಿಷನ್ ಇದೆ. ಬಟ್ ನಾನೇನು ಮಾಡಿದ್ದೆ, ಅಲ್ಲಿ ಮುಂದೆ ಎಲ್ಲ ಹೋಗಿದೆ. ಅದು ಕ್ಯೂ ಅಲ್ಲಿ ಬರೋದು, ಆಮೇಲೆ ಅಲ್ಲಿ ಒಳಗಡೆ ಅಲ್ಲೆಲ್ಲ ವಿಡಿಯೋ ತೆಗಿಯಬಾರ್ದು. ನೋಡಿಬಿಟ್ಟು ನನ್ನ ಕರೆದ್ಬಿಟ್ಟು ವಾರ್ನಿಂಗ್ ಕೊಟ್ಟಿದ್ದಾರೆ. ಏನಾದರೂ ಯಾರಾದರೂ ಅಪ್ಲೋಡ್ ಮಾಡಿದ್ರೆ ಅವ್ರ ಮೇಲೆ FIR ಬುಕ್ ಆಗುತ್ತೆ. ಎಲ್ಲಂದ್ರೆ ಅಲ್ಲಿ ತೆಗಿಯೋಂಗಿಲ್ಲ. ಈ ಝೋನಲ್ಲಿ ಎಲ್ಲಾದರೂ ತಕ್ಕೊಳ್ಳಿ, ಬೇರೆ ಮುಂದೆಗಡೆ ಎಲ್ಲ ಹೋಗಿ ತೆಗಿಯೋಂಗಿಲ್ಲ ಅಂತ ಇವರು. ಏನು ಮಾಡೋಕ್ಕಾಗಲ್ಲ. ಅವೇನೇ ನೋಡಿಸ್ಬೇಕು ಅನ್ಕೊತೀವಿ, ಇವ್ರದ್ದೇನೋ ಒಂದು ರೂಲ್ಸ್ ಇರುತ್ತೆ. ಸೊ ನೀವು ಅನ್ಕೊಬೋದು, ಏನು ಬರೀ ಬಂದಾಗೆಲ್ಲ ಈ ಥರ ನೋಡಿಸ್ಬಿಟ್ಟು ಹೋಗ್ತಾರೆ, ನೀಟಾಗಿ ನೋಡ್ಸಲ್ಲ ಬೇರೆ ಯೂಟ್ಯೂಬರ್ಗಳು ಅಂತ. ಈ ಯೂಟ್ಯೂಬರ್ಗಳು ಕಷ್ಟ ಅವ್ರಿಗೆ ಗೊತ್ತು. ಬೇರೆ ಎಲ್ಲೆಲ್ಲ ನೋಡಿಸ್ಬೋದು. ದೇವಸ್ಥಾನಗಳಲ್ಲಿ, ಅದು ಈ ಮೈನ್ ದೇವಸ್ಥಾನದಲ್ಲಿ ತುಂಬ ರೂಲ್ಸ್ ಇದೆ. ನೀವು ಯಾರಾದರೂ ಬಂದು ವಿಡಿಯೋ ತೆಗಿಯಂಗಿದ್ರೆ ಇಲ್ಲೆಲ್ಲ ತಕ್ಕೊಳ್ಳಿ. ಇದರಿಂದಗಡೆ ನಾನು ಅಲ್ಲೋಗಿದ್ದೆ, ಲಾಕ್ ಮಾಡಿಕೊಂಡ್ರು ನಾನು. ಇನ್ನೊಂದೇನೆಂದರೆ ಅವರು ವಿಡಿಯೋ ಮಾತ್ರ ಡಿಲೀಟ್ ಮಾಡಿಲ್ಲ, ಎಲ್ಲ ನನ್ನ ಪ್ರಕಾರ ಒಂದು 30-40 ಕ್ಲಿಪ್ಪು, ಒಂದೊಂದು ಕ್ಲಿಪ್ಪಲ್ಲೂ ಸ್ಲೋ ಮೋಷನು ಸ್ಮೂತಾಗೆ ಒಂದು 5 ಸೆಕೆಂಡ್ 6 ಸೆಕೆಂಡು ಮಿನಿಮಮ್ ತೆಗ್ದಿರೋದು. ಎಲ್ಲ ಡಿಲೀಟ್ ಮಾಡಿಬಿಟ್ಟು ಮತ್ತು ರೀಸೈಕಲ್ ಬಿನ್ನಲ್ಲೆಲ್ಲ ಡಿಲೀಟ್ ಮಾಡಿಬಿಟ್ರು. ಮತ್ತು ಏನಾದರೂ ಕಾಣಿಸ್ಕೊಂಡ್ರೆ ಅಲ್ಲಿ ಹೋಗಿ ನಿನಗೆ ಫೋನ್ ಕಿತ್ಕೊಂಡು ಕಳಿಸ್ತೀನಿ ಅಂದಿದ್ದೆ. ಈ ಕಡೆ ತೆಗಿತಾಯಿದ್ರು. ನಾನೇನು ಮಾಡಿದೆ ಗೊತ್ತಾ, ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಟ್ಟಿದ್ದೆ ನಾನು. ಆ ವೈಟ್ ಲೈನ್ ಇದೆಯಲ್ಲ, ಅದ್ರ ಆ ಕಡೆ ಹೋಗ್ಬಿಟ್ಟಿದ್ದೆ. ಒಳಗಡೆ ಎಲ್ಲ ಮಸ್ತಾಗಿ ಎಂಟ್ರಿ ಆಗೋದೆಲ್ಲ ತೆಗ್ದಿದ್ದೀನಿ. ಎಲ್ಲ ಹೋಯ್ತು. ದೇವರಿಗೆ ಇಷ್ಟ ಇಲ್ವೇನೋ ನಾನು ವೀಡಿಯೋ ಮಾಡೋದು ಅಂತ ಅನ್ಕೊತೀನಿ. ಏನೋ ಚೆನ್ನಾಗಿ ನೋಡ್ಸೋಣ ಅಂತ ನಾನು ಟ್ರೈ ಮಾಡ್ತೀನಿ. ಬಟ್ ಜನಗಳು ಬಿಡಲ್ಲ. ಬಟ್ ಐ ರೆಸ್ಪೆಕ್ಟ್ ದಟ್. ನಾವು ಎಲ್ಲ ಅವ್ರದ್ದೇನು ಬಿಡಿ, ಎಲ್ಲ ಆಚೆ ಬರ್ತಾ ಇರೋದು. ಬರ್ತಾನೆ ಇರ್ತಾರೆ. ಬೆಳಗ್ಗೆ ಇಲ್ಲ ರಾತ್ರಿ ಇಲ್ಲ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅದೇ ಈ ದೇವಸ್ಥಾನ ಸ್ಪೆಷಾಲಿಟಿ. ನಾನು ಇಲ್ಲೆಲ್ಲ ವೆಯ್ಟ್ ಮಾಡ್ತಾ ಇದ್ದೆ, ನಮ್ಮವ್ರು ಯಾರಾದರೂ ಬರ್ತಾರೆ ಅಂತ. ಕೆಲವು ಟೈಮು ಹಂಗೆ ಇವ್ರನ್ನೆಲ್ಲ ವೆಯ್ಟ್ ಮಾಡ್ತಾವ್ರೆ. ಇವಾಗ ನಾನು ಒಂದು ಫ್ಲೋನಲ್ಲಿ ತೆಗಿತಾ ಇದ್ದೆ. ಇವಾಗ ನನಗೂ ಒಂಥರ ಆಗೋಗಿದೆ, ಹೆಂಗೆ ತೆಗಿಯೋದ ಗೊತ್ತಾಗ್ತಾಯಿಲ್ಲ. ನಮ್ಮ ಶಿವನ ಯಾವಾಗ ಬಾಕ್ಸ್ ತೊಗೊತಾ ಇದ್ರು. ಸೊ ಒಂದ್ಸತಿ ಎತ್ಕೊಂಡು ಹೋಗ್ತೀನಿ. ಇದು ನೋಡೋಣ, ನನಗೇನಾದರೂ ಇಷ್ಟ ಆದರೆ ನೆಕ್ಸ್ಟ್ ಟೈಮ್ ಬಂದಾಗ ತೊಗೊತೀನಿ. ಇದು ಸ್ಯಾಂಪಲ್ ಅಷ್ಟೇ, ತೊಗೊಂಡೋಗಿ ನೋಡೋಣ. ಬಟ್ ನನಗೆ ಗೊತ್ತಿರೋ ಹಂಗೆ ಏನಷ್ಟು ಮೇಜರ್ ಡಿಫ್ರೆನ್ಸ್ ಇರೋಲ್ಲ. ಬಟ್ ಇದು ಬಂದುಬಿಟ್ಟು ದೇವ್ರ ಹತ್ರ ಹಾಕಿರ್ತಾರಲ್ಲ, ಯೂಸ್ ಮಾಡಿರೋ ಹೂಗಳು ದೇವಸ್ಥಾನಕ್ಕೆ, ಅದರಿಂದ ಮಾಡಿರೋದು ಅಂತಾರೆ. ಸೊ ಅದಕ್ಕೆ ತೊಗೊಂಡೆ. ಹೆಂಗಿದ್ರು ತೊಗೊತಾ ಇರ್ತೀವಲ್ಲ, ಅದ್ರ ಬದಲು ಇಲ್ಲೇ ತೊಗೊಂಡೆ ಅಷ್ಟೆ. ನೀವು ತೊಗೊಬೇಕಂದ್ರೆ ದೇವಸ್ಥಾನ ಆಪೋಸಿಟು ಇಲ್ಲಿ ಕೋಕೋನಟ್ ಸ್ಟಾಲ್ ಇದೆ, ಅಲ್ಲಿ ನೋಡಿ, ಅಲ್ಲಿ ಸಿಗುತ್ತೆ ನಿಮಗೆ ಕ್ಯಾಲೆಂಡ್ರು, ಡೈರಿ. ಬಟ್ ಪ್ರೆಸೆಂಟ್ ಕ್ಯಾಲೆಂಡ್ರ್ ಖಾಲಿ, ಡೈರಿ ಖಾಲಿ ಆಗಿದೆ. ಇವೆರಡು ಸಿಗ್ತಾ ಇದೆ. ಇನ್ನು ಲಾಡು ಕೌಂಟ್ರ್ ಹತ್ರನೂ ಇತ್ತು, ಅದು 45, ಇದು 85 ಇದೆ. ಇದು ಅಗರಬತ್ತಿ ಬಂದುಬಿಟ್ಟು ಒಂದು 85, ಇದು ಧೂಪ ಬಂದುಬಿಟ್ಟು 95. ಇನ್ನೊಂದೇನು ರೀಸನ್ ಹತ್ರ ನನ್ನ ಹತ್ರ ಟ್ರೈಪಾಡ್ ಇಲ್ಲ. ಸೊ ಇದು ನಿಗ್ಬಿಟ್ಟು ಟೈಮ್ ಲ್ಯಾಪ್ಸ್ ಆದರೂ ಏನಾದರೂ ಯೂಸ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಅಲ್ಲಿ ಹೋಗಿ ಕೂತ್ಕೊಳ್ಬೋದು, ಅಲ್ಲೆಲ್ಲ ಹೋಗ್ಬಾರ್ದು ಅಂತ ಇದಾಗ್ಬಿಟ್ಟವ್ರೆ. ಅಲ್ಲಿ ಕೂತ್ಕೊತಾರೆ ಅಂತ ಇಲ್ಲೇ ಕೂತ್ಕೊಬೇಕು. ಅಲ್ಲಿ ಕೂತಿದ್ರೆ ಚೆನ್ನಾಗಿರೋದು. ಐಟಲ್ಲಿ ಹೋಗೋಕ್ಕಾಗಲ್ಲ. ಅಲ್ಲೆಲ್ಲ ಕೂತ್ಕೊತಾ ಇದ್ರಿ, ಅಲ್ಲಿ ಕೂತ್ಕೊಂಡ್ರೆ ನೀಟಾಗಿ ಬರೋದು. ಡಿಸ್ಟರ್ಬೆನ್ಸ್ ಈಗ. ಇಲ್ಲೇ ಕೂತ್ಕೊಂಡು ನೋಡೋಣ ಹೆಂಗೆ ಬರುತ್ತೆ ನೋಡಿ. ಈ ಗ್ಯಾಪಲ್ಲಿ ಫೋನಿಂಗೆ ಸೆಂಟ್ರಲ್ಲಿ ನಿಲ್ಲಿಸ್ಬಿಟ್ಟು ಲಾಕ್ ಮಾಡಿಬಿಟ್ಟು ಕೆಲವು
ಟೈಮ್ ಲ್ಯಾಪ್ಸು ತೆಗೆದಿದ್ದೀನಿ, ನೋಡಿ ಹೆಂಗಿರುತ್ತೆ. ఏం నీ పేరు? ఏడా మీ ఇంటోళ్ళు ఉన్నారా? హుషారు తక్కువ ఇస్తావు. తెలుగునా ఏమి కన్నడనా? హుషారు చూస్తా అంటావు, ಮಿಸ್ అయిపోతావు. ನೋಡಿ ಇವಾಗ ಟಿಫನ್ ಮಾಡೋಣ ಅಂತ ಬರ್ತಾ ಇದ್ವಿ. ಇವಾಗ ಹೋದರೆ ಏನಾದರೂ ಸಿಗುತ್ತೆ, ಪೊಂಗಲು ಉಪ್ಪಿಟ್ಟು, ಆಮೇಲೆ ಇರಲ್ಲ, ಅನ್ನ ಆಗಿಬಿಡ್ತು 10 ಗಂಟೆ ಆದಮೇಲೆ. ಇನ್ನೂ ಒಂದು 30 ಮಿನಿಟ್ಸ್ ಇದೆ 10 o'clockಗೆ. ಇವಾಗ ಟಿಫನ್ ಮಾಡೋಣ ಬನ್ನಿ. ನೋಡಿ ಲಂಚ್ ಟೈಮಿಂಗು 10:30 4 ಗಂಟೆ, 4 ಗಂಟೆಯಿಂದ 5 ಗಂಟೆ ಬ್ರೇಕು, ಕ್ಲೀನಿಂಗು ಅದು ಇದು ಮಾಡ್ತಾರೆ. ಮತ್ತು 5 ಗಂಟೆಯಿಂದ 11 ಗಂಟೆ ಡಿನ್ನರು. ಓಂ ನಮೋ ವೆಂಕಟೇಶಾಯ. ಮತ್ತು ಬ್ರೇಕ್ಫಾಸ್ಟು ಬೆಳಗ್ಗೆ 8:30ಇಂದ 10:00ವರೆಗೆ ಬ್ರೇಕ್ಫಾಸ್ಟು. ಇವತ್ತು ಉಪ್ಪಿಟ್ಟಿದೆ ಅನ್ಕೊತೀನಿ, ಇನ್ನೂ ಬಡಿಸಿಲ್ಲ, ಬಡಿಸ್ಕೊಂಬರ್ತಾರೆ. ఒకసారి క్లోజ్ అయ్యి ఉంటుంది, దీనికి బుకింగ్ చేసుకుని క్లాత్ వచ్చి పెట్టుకోండి, బయటికి రాకుండా ఉంటారు. ఇలా రోల్ చేసుకుని సరిపోతుంది. ఒకటి ఒక డిజైన్ వస్తుంది అమ్మా, 5 రకాలు వస్తాయి, 100 రూపాయలు అమ్మా. 5 డిజైన్లు ఉంటాయి. ఇవా లైన్స్ అమ్మా, గీతలు వస్తాయి, దీని నెలలు వస్తాయి. ఈ 5 రకాలు 10 రకాలు కూడా ఉంటాయి. 10 రకాలు అవి ఇస్తానా? 5 రకాలు 50 చేసుకో. 50 రూపాయలు కడుగుతా ఉంటాయి. నేరాలు ఉండవు, నేరాలు ఉండవు. 23 పీసులు. ఇదే 5 చిత్ర 100 రూపాయ. రూపాయి ఆగల 80 రూపాయలు ఫైనల్. తీసుకుంటావా? ನವಂಬರ್ ಟೈಮಲ್ಲಿ ಬಂದುಬಿಟ್ರೆ ಫುಲ್ಲು ಇಲ್ಲಿ ಫಾಗ್ ಇರುತ್ತೆ. ಒಳ್ಳೆ ನಂದಿ ಹಿಲ್ಸ್ ಇರುತ್ತಲ್ಲ ಹಂಗಿರುತ್ತೆ. ನವಂಬರ್ ಡಿಸೆಂಬರ್ ರೋಡಲ್ಲಿ ಲೈಟಾಗಿ ಜಡಿ ಥರ ಬರುತ್ತೆ ಬೆಳಿಗ್ಗೆ. ಬೆಳಿಗ್ಗೆ ಮಸ್ತಾಗಿರುತ್ತೆ, ಹೊರಗಾಯ್ತಂಗಿರುತ್ತೆ. ಜಾರಾಗಿ ಬರಲ್ಲ, ಸ್ಪ್ರಿಂಕಲ್ಸ್ ಮಾಡ್ತೀವಲ್ಲ ಹಂಗೆ.
ನೋಡ್ಕೊಂಡು ಹೋಗೋಣ ಅಂತ ಬಂದ್ರಿ. ಅಲ್ಪೇರಿ ಮೆಟ್ಲು ಮಾರ್ಗದಲ್ಲಿ ಇದ್ದೀವಿ. ನೋಡಿದ್ರೆ ನಾನು ಮುಟ್ಕೊಂಡು ನಿಮಗೂ ಕೆಲವು ನೋಡಿಸ್ತೀನಿ ನೋಡಿ. ಇಲ್ಲಿ ಟಾಟಾ ಹುಷಾರು, ಅವರು ಡೌನಲ್ಲಿ ಇರ್ತಾರೆ, ಕಂಟ್ರೋಲ್ ಸಿಗಲ್ಲ ಕೆಲವು ಗಾಡಿಗಳು. ಹೋಗೋಣ ಹೋಗೋಣ ಬನ್ನಿ ಹೋಗೋಣ. ಬೆಲ್ಟ್ ಹಾಕ್ಕೊಳ್ಳಿ ನೀವು ಫಸ್ಟು. ಬೆಂಗಳೂರು 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 ಯಾರ್ಯಾರು ಬರ್ತೀರಾ ಬನ್ನಿ ಬೆಂಗಳೂರು. ನಿಮ್ಮ ಗಾಡೀಲಿ ನೀವು ಬನ್ನಿ. ಇವಾಗ ಬೆಟ್ಟದ ಕೆಳಗಡೆ ಎಲ್ಕೊಂಡ್ಬಿಟ್ಟು ಓರಿಯನ್ ಹೋಟ್ಲಿಗೆ ಬಂದಿದ್ದೀವಿ. ಟಿಫನ್ ಎಲ್ಲ ಮಾಡಿದೆ, ಬಟ್ ಇಲ್ಲಿ ಕಾಫಿ ಏನಾದರೂ ತಿನ್ನೋ ಸ್ನ್ಯಾಕ್ಸ್ ಇಲ್ಲ, ಟೀ ಕುಡಿಯೋಣ. ಕಾಫಿ ಟೀ ತಗೊಳ್ಳೋಕ್ಕೆ ಬಂದಿದ್ದೀವಿ. ಕಾಫಿ ಟೀ ಕುಡಿಯೋಣ ಬನ್ನಿ. ಕಾಫಿ ಅಲ್ಲಿ ಸರ್ಕಲಲ್ಲಿ ರೈಟು ಅಡೆ ಆ ಬಸ್ ಹೋಗ್ತಿದೆಯಲ್ಲ, ಅಂದರೆ ರೌಂಡಾಗಿ ಮಾಡೋರೆ, ಫ್ಲೇವರ್ ಕಟ್ಟೋರೆ. ಮಧ್ಯದಲ್ಲಿ ಇದೆ ಇದೆ. ಮುಂಚೆ ಅಲ್ಲೇ ಸರ್ಕಲ್ ಇತ್ತು. ಸ್ಟ್ರೈಟ್ ಆದರೆ ಏರ್ಪೋರ್ಟು. ಏರ್ಪೋರ್ಟ್ ಆಯ್ತಾ? ಹ್ಞೂ, ಸ್ಟ್ರೈಟ್ ಆದರೆ ಏರ್ಪೋರ್ಟ್ ಹಿಂಗೆ ಹೋಗಿ ರೈಟ್. ತಿರುಮಲ ಏರ್ಪೋರ್ಟ್ ಆಯ್ತಾ? ಹ್ಞೂ, ರೇಣುಗುಂಟ ಏರ್ಪೋರ್ಟ್ ಮುಂದೆ ಐತೆ. ತಿರುಮಲ ಮೇಲೆ Exit the roundabout onto Srinivasa Setu flyover. ದೇವಸ್ಥಾನ ಇರೋದು ತಿರುಮಲ, ಬೆಟ್ಟದ ಮೇಲೆ ತಿರುಮಲ. ತಿರುಪತಿ. Continue on Srinivasa Setu flyover for 1.5 ಬೆಂಗಳೂರು ಥರ kilometers. ಅದು ಬಂದ್ಬಿಟ್ಟು
ಇದು ಮೈಸೂರು, ಅದು ಚಾಮುಂಡಿ ಬೆಟ್ಟ. ಗೊತ್ತಾಯ್ತು. ನೋಡಿ ತಿರುಚನ್ನೂರಿಗೆ ಬಂದಿದ್ದೀವಿ. ನಾನು ಇವ್ರ ಜೊತೆ ಬಂದಾಗ ಇದೆಲ್ಲ ಕವರ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ನಮ್ಮ ಪಾದಯಾತ್ರೆ ಹುಡುಗರ ಜೊತೆ ಬಂದಾಗ ಮಾಡೋಕ್ಕಾಗಲ್ಲ, ಯಾಕೆ ಅಂದರೆ ಅಲ್ಲಿ ಕಷ್ಟ ಆಗುತ್ತೆ. ಸೊ ಇಲ್ಲಿ ಇವ್ರ ಜೊತೆ ಬಂದಾಗ ಮಾಡ್ಕೊಂಡು ಹೋಗ್ಬಿಡೋದೆ. ಅವಾಗೆಲ್ಲ ಕಾಲೆಲ್ಲ ಟಯರ್ಡ್ ಆಗಿಬಿಟ್ಟಿರುತ್ತೆ ನೋಡಿ. ದರ್ಶನಕ್ಕೆ ಹೋಗೋಣ ಬನ್ನಿ. ದರ್ಶನಕ್ಕೆ ಫೋನ್ ಇಕ್ಬೇಕು, ಇಲ್ಲ ಇಕ್ಬಿಡೋಣ. ಫೋನ್ ಏನಕ್ಕೆ ಎತ್ಕೊಂಡೆ ಅಂದರೆ ವಿಡಿಯೋ ತೆಗಿಯೋಕ್ಕೆ ಇನ್ನೊಂದು ಅವ್ನು ಕರಿಬೇಕಲ್ಲ, ಎಲ್ಲಿ ಪಾರ್ಕಿಂಗ್ ಹಾಕೋಣ ಯಾರಿಗೆ ಗೊತ್ತು, ಅದಕ್ಕೆ. ತಿರುಚನ್ನೂರು ಪದ್ಮಾವತಿ ಟೆಂಪಲ್ ಇದೆ. ಪದ್ಮಾವತಿ ಟೆಂಪಲ್ ಇನ್ನೊಂದಿದೆ ಅಲ್ಲಿ ಮೇಲೂ ಮಂಗಮ್ಮ, ಅದು ಮಂಗಾಪುರಮು, ಇದು ತಿರುಚನ್ನೂರು.